ಸೊ ಗೈಸ್, ಇಷ್ಟು ದಿನ ಯಾವತ್ತು ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಟ್ರೈಲರು ಇವತ್ತು ರಿಲೀಸ್ ಆಗಿದೆ. ಅದೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಟ್ರೈಲರ್. ಎಸ್ ಗೈಸ್, ತುಂಬ ಜನ ಸ್ಪೈಡಿ ಫ್ಯಾನ್ಸು ಇದಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ರು. ಆ್ಯಕ್ಚುಲಿ ಫೆಬ್ರವರಿಯಲ್ಲಿ ರಿಲೀಸ್ ಆಗಬೇಕಾಗಿದ್ದ ಈ ಟ್ರೈಲರ್ ಈಗ ರಿಲೀಸ್ ಆಗ್ತಿದೆ ಬಿಕಾಸ್ ಆಫ್ ಸಮ್ VFX ಪ್ರಾಬ್ಲಮ್ ಆ್ಯಂಡ್ ಇದು ಒಂದು ಮಾರ್ಕೆಟಿಂಗ್ ಸ್ಟಂಟ್ ಕೂಡ ಆಗಿರ್ಬೋದು. ಅದನ್ನೆಲ್ಲ ಸೈಡ್ಗಿಟ್ಟು ಈ ಟ್ರೈಲರಲ್ಲಿ ಏನೇನಿತ್ತು ಅಂತ ನೋಡೋದಾದರೆ, ಫಸ್ಟ್ ಒನ್, ನಮ್ಮ MCUನ ಸ್ಪೈಡರ್ ಮ್ಯಾನ್ ಫಸ್ಟ್ ಟೈಮು ಆರ್ಗ್ಯಾನಿಕ್ ವೆಬ್ನ ಶೂಟ್ ಮಾಡ್ತಾ ಇರೋದಾಗಿರಲಿ, ಸ್ಟ್ರೀಟ್ ಲೆವೆಲಲ್ಲಿ ಫೈಟ್ ಮಾಡ್ತಿರೋದಾಗಿರಲಿ, ಅಥವಾ ತನ್ನ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ನ ಕಾಣ್ತಿರೋದಾಗಿರಲಿ ನಾವು ನೋಡ್ಬೋದು. ಆ್ಯಂಡ್ ಇಟ್ ಈಸ್ ಪೀಕ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಸ್ಪೈಡರ್ ಮ್ಯಾನ್ ಜೊತೆ ರಿಲೇಟ್ ಆಗೋದೇ ಅದಕ್ಕೋಸ್ಕರ. ಬಿಕಾಸ್ ಆಫ್ ಹಿಸ್ ಪವರ್, ನಾಟ್ ಬಿಕಾಸ್ ಆಫ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ನಾಟ್ ಬಿಕಾಸ್ ಆಫ್ ಸ್ಪೈಡರ್ ಮ್ಯಾನ್. ನಾವು ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗೋ ಮೇಯ್ನ್ ಕಾರಣನೇ ಪೀಟರ್ ಪಾರ್ಕರ್ನ ಲೈಫ್. ಜಸ್ಟ್ ಲೈಕ್ ನಾವು ನಮ್ಮಲ್ಲಿ ಕಾಣುತ್ತಾ ಲೂಸರ್ನ ಅಥವಾ ಒಬ್ಬ ಫೇಲ್ಯೂರ್ ಮಗನ ನಾವು ಸ್ಪೈಡರ್ ಮ್ಯಾನಲ್ಲಿ ನೋಡ್ತೀವಿ ಆ್ಯಂಡ್ ಅದ್ರ ಜೊತೆ ಕನೆಕ್ಟ್ ಆಗಿ ಹೋಗ್ತೀವಿ. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಟ್ರೈಲರ್ ಹೆಂಗಿತ್ತು, ಅದರಲ್ಲಿ ಇದ್ದಿದ್ದ ಹಿಡನ್ ಡೀಟೇಲ್ಸ್ ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೋಕಿ ಸಿನಿಮಾಸ್. ಇಲ್ಲಿ ನೀವು ಇದೇ ರೀತಿ ಮೂವಿ ರಿವ್ಯೂಗಳು, ಟ್ರೈಲರ್ ಬ್ರೇಕ್ಡೌನ್ಗಳು ಆ್ಯಂಡ್ ಥಿಯರೀಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ದೊಡ್ಡ ಲಾಸು ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ನಿಮಗೆ ಟ್ರೈಲರಲ್ಲಿ ಓಪನಿಂಗ್ ಸೀನಿಂದನೇ ನೋಡೋಕೆ ಸಿಗೋದೇನೆಂದರೆ, ನಮ್ಮ ಸ್ಪೈಡರ್ ಮ್ಯಾನ್ ಲಾಸ್ಟ್ MCU ಟೋನಿ ಸ್ಟಾರ್ಕ್ ಇದ್ದಾಗಲಿ ಅಥವಾ ಯಾರೋ ಒಬ್ಬ ಮೆಂಟರ್ ಇದ್ದಾಗಲಿ ಇದ್ದಷ್ಟು ಈಸಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ಹಿಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಬಿಕಾಸ್ ಇಷ್ಟು ದಿನ ಇದ್ದಿದ್ದ ಅವನ ಗಾರ್ಡಿಯನ್ ಆ್ಯಂಟ್ ಮೇ ಕೂಡ ಲಾಸ್ಟ್ ಮೂವಿಲೇ ಸತ್ತೋಗಿದ್ದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಅದಕ್ಕೆ ನಾನೇ ರೆಸ್ಪಾನ್ಸಿಬಲ್ ಅಂತ ಸ್ಪೈಡರ್ ಮ್ಯಾನ್ನ ಹೇಳೋದನ್ನು ಕೂಡ ನೋಡಿದ್ದೀವಿ. ಆ್ಯಂಡ್ ಈ ಟ್ರೈಲರಲ್ಲಿ ನಾವು ನೋಡ್ಬೋದು, ಪೀಟರ್ ಪಾರ್ಕರ್ ಅಂದರೆ ನಮ್ಮ ಸ್ಪೈಡರ್ ಮ್ಯಾನ್, ಈವನ್ ಎಲ್ಲರೂ ಅವನ್ನ ಮರ್ತಿದ್ರು, ಅವನು ಯಾರನ್ನ ಮರ್ತಿಲ್ಲ. ಡಿಸ್ಟೆನ್ಸಿಂದನೇ ಅವ್ರನ್ನ ನೋಡ್ತಾ ಇದ್ದಾನೆ. ಆ್ಯಂಡ್ ತನ್ನ ಆ್ಯಂಟ್ ಮೇನ ಸಮಾಧಿನ ಕೂಡ ನೋಡಿಕೊಂಡು ಬರ್ತಾನೆ. ಆ್ಯಂಡ್ ಇದನ್ನೆಲ್ಲ ನೋಡ್ತಾ ಇದ್ದರೆ ಅನ್ಸೋದಂತೂ ಒಂದೇ, ಇಟ್ ವಿಲ್ ಬಿ ಅ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಅಂತ. ಬಿಕಾಸ್ ನೀವು ಕಾಮಿಕ್ ಬುಕ್ಕಲ್ಲಾಗಲಿ ನಮ್ಮ ಟೋಬಿ ಮೆಗ್ವೈರ್ ಅವರ ಮ್ಯಾನ್ನ ನೀವು ನೋಡೋ ಇರ್ಬೋದು, ಎಷ್ಟು ಸ್ಟ್ರಗಲ್ ಇರುತ್ತೆ. ದುಡ್ಡಿಗಾಗಲಿ, ಕೆಲಸಕ್ಕಾಗಲಿ, ರಿಲೇಷನ್ಶಿಪ್ಪಲ್ಲಾಗಲಿ ಅಥವಾ ತನ್ನ ಸೂಪರ್ ಹೀರೋ ಫಾರ್ಮಲ್ಲಾಗಲಿ ಎಷ್ಟು ಕಷ್ಟ ಇರ್ತವೆ ಅಂತ ನೀವು ನೋಡೋ ಇರ್ತೀರ. ಆ್ಯಂಡ್ ಇದನ್ನೆಲ್ಲ ಮತ್ತೆ ನೀವು ವಿಟ್ನೆಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು ಬ್ರ್ಯಾಂಡ್ ನ್ಯೂ ಡೇಯಲ್ಲಿ. ಆ್ಯಂಡ್ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಬ್ರ್ಯಾಂಡ್ ನ್ಯೂ ಡೇನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ನಾವು ಟ್ರೈಲರಲ್ಲಿ ನೋಡಿದ ಹಾಗೆ ಸ್ಪೈಡರ್ ಮ್ಯಾನ್ ಈಸ್ ಅಪ್ಗ್ರೇಡಿಂಗ್, ನಾಟ್ ವಿತ್ ಸೂಟ್ಸ್, ನಾಟ್ ವಿತ್ ವೆಬ್ ಶೂಟರ್ಸ್. ಈಗ ಅವನು ತನ್ನ ಆರ್ಗ್ಯಾನಿಕ್ ವೆಬ್ನ ಕೂಡ ಡೆವಲಪ್ ಮಾಡ್ಬೋದು. ಆ್ಯಂಡ್ ಅದು ಯಾವ ರೀತಿ ನಡೆಯುತ್ತೆ ಅಂತ ನಾವು ತುಂಬ ಕಾಮಿಕ್ ಬುಕ್ಸಲ್ಲಿ ನೋಡಿದ್ದೀವಿ, ಕಾರ್ಟೂನಲ್ಲೂ ಕೂಡ ನೋಡಿದ್ದೀವಿ. ಬಟ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನೇನಕ್ಕಿರೋದು, ಅದನ್ನೆಲ್ಲ ಹೇಳೋದಕ್ಕೆ ತಾನೇ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ನೀವು ಸೂಟಲ್ಲೂ ಕೂಡ ತುಂಬ ಅಪ್ಗ್ರೇಡ್ಗಳನ್ನ ನೋಡ್ಬೋದು. ಟ್ರೈಲರ್ ಸ್ಟಾರ್ಟಿಂಗಲ್ಲಿ ಅವನ ಕೈಯಲ್ಲಿ ವೆಬ್ ಶೂಟರ್ಸ್ಗಳಿರುತ್ತೆ. ಆ್ಯಂಡ್ ಟ್ರೈಲರ್ ಮುಗಿತಾ ನೀವು ಅಬ್ಸರ್ವ್ ಮಾಡ್ಬೋದು, ಆ ವೆಬ್ ಶೂಟರ್ಸ್ಗಳು ಕಾಣಿಸೋದಿಲ್ಲ. ಬಿಕಾಸ್ ಇವಾಗ ನಮ್ಮ ಸ್ಪೈಡರ್ ಮ್ಯಾನ್ ಆರ್ಗ್ಯಾನಿಕ್ ವೆಬ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಟ್ ಈಸ್ ಪೀಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಸೆಕೆಂಡ್ ಪಾಯಿಂಟ್ ಕಡೆ ನೋಡೋದಾದರೆ, ಅವನ ರಿಲೇಷನ್ಶಿಪ್ ಸ್ಟೇಟಸ್, ಅವನ ರಿಲೇಷನ್ಶಿಪ್ ವಿತ್ MJ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ವಿತ್ ನೆಡ್ ಆಗಿರ್ಬೋದು, ಒನ್ ಸೈಡೆಡ್. ಈವನ್ ಫ್ರೆಂಡ್ಶಿಪ್ ಒನ್ ಸೈಡೆಡ್ ಆಗೋ ಪರಿಸ್ಥಿತಿ ಬಂದಿದೆ ನಮ್ಮ ಸ್ಪೈಡರ್ ಮ್ಯಾನ್ಗೆ ಅಂದರೆ ಏನು ಹೇಳೋಕ್ಕಾಗತ್ತೆ ಅಲ್ವಾ. ಆ್ಯಂಡ್ ಅವರು ಅವನನ್ನು ನೆನಪಲ್ಲಿ ಇಟ್ಕೊಳಕ್ಕಾಗಿಲ್ಲ ಅಂದ್ರೂ ಈ ಸ್ಟಿಲ್ ರಿಮೆಂಬರ್ಸ್ ದೆಮ್ ಆ್ಯಂಡ್ ಈ ಸ್ಟಿಲ್ ವಾಚ್ ದೆಮ್. ದಿಸ್ ಟೈಮ್ ಅವನು ಜೊತೆಗಲ್ಲ, ದೂರದಲ್ಲಿ ನಿಂತ್ಕೊಂಡು ಅವ್ರನ್ನ ವಾಚ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಜಸ್ಟ್ ಲೈಕ್ ನಾವು ನೋವೇ ಹೋಮಲ್ಲಿ ಲಾಸ್ಟಲ್ಲಿ ಏನು ನೋಡ್ತೀವಿ, ಅವನೊಂದು ಲೆಟರ್ ತಗೊಂಡೋಗಿ ಅವಳಿಗೋಸ್ಕರ ಓದೋಕೆ ಹೋಗ್ತಾನೆ. ದಟ್ ನಾನೇ ಪೀಟರ್ ಪಾರ್ಕರು, ನಾವು ಈ ಥರ ಇದ್ವಿ ಮುಂಚೆ ಅಂತ ಕನ್ವಿನ್ಸ್ ಮಾಡೋಕ್ಕೆ ಹೋಗಿ ಅವರು ಖುಷಿಯಾಗಿದ್ದನ್ನ ನೋಡಿ ವಾಪಸ್ ಅದನ್ನು ಪಾಕೆಟಲ್ಲಿ ಇಟ್ಕೊಂಡು ಹೆಂಗೆ ಬರ್ತಾನೆ. ಅದೇ ಡೈಲಾಗ್ನ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರ ಅಂತ ನನಗನ್ಸುತ್ತೆ. ಆ್ಯಂಡ್ ಟ್ರೈಲರಲ್ಲಿ ನಮಗೆ ಒಬ್ಬ ವಿಲನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಸ್ಕಾರ್ಪಿಯೋ. ಆ್ಯಂಡ್ ನಾವು ಸ್ಪೈಡರ್ ಮ್ಯಾನ್ ಹೋಮ್ ಕಮಿಂಗ್ನ ಮೂವಿಲಿ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಯಾವ ಆ್ಯಕ್ಟರ್ನ ಜೈಲಲ್ಲಿ ನೋಡಿದ್ವಿ, ಅದೇ ಆ್ಯಕ್ಟರು ಸ್ಕಾರ್ಪಿಯನ್ ಆಗಿ ರಿಟರ್ನ್ ಆಗ್ತಿದ್ದಾರೆ. ಆ್ಯಂಡ್ ಈ ಸತಿ ಬರೀ ಸ್ಕಾರ್ಪಿಯನ್ ಅಲ್ಲ, ನಿಮ್ಮ ಧಮಾಕದ ವಿಲನ್ಸ್ಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರಗಳ ನೇಮ್ಗಳನ್ನ ನೆನ್ಪಿಟ್ಕೊಳಕ್ಕಾಗಿಲ್ಲ, ಸೊ ಬರ್ದಿಟ್ಟಿದ್ದೀನಿ, ಓದ್ಬಿಡ್ತೀನಿ ಕೇಳಿ. ಸ್ಕಾರ್ಪಿಯನ್ 1, ಟೂಮ್ ಸ್ಟೋನ್, ಪನಿಷರ್,
ಆ್ಯಂಡ್ ಪನಿಷರ್ ಆ್ಯಂಟಿ ಹೀರೋ ಆಗಿ ಬರ್ಬೋದು, ಅಥವಾ ಅವನ ಮಾರಲ್ಸ್ ಆ್ಯಂಡ್ ಸ್ಪೈಡರ್ ಮ್ಯಾನ್ನ ಮಾರಲ್ಸ್ ಮ್ಯಾಚ್ ಆಗದಿಲ್ದಿರೋದಕ್ಕೆ ಅವರಿಬ್ಬರು ಫೈಟ್ ಮಾಡೋದಾಗಿರ್ಬೋದು. ಬಟ್ ಸ್ಟಿಲ್ ಈಸ್ ಅ ಆ್ಯಂಟೈ ವಿಲನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಿಸ್ಟರ್ ನೆಗೆಟಿವ್, ಬೂಮರ್ಯಾಂಗ್ ಆ್ಯಂಡ್ ಟ್ಯಾರೆಂಟುಲಾ, ಇಷ್ಟು ಜನ ಅಂದರೆ ಸಿನಿಸ್ಟರ್ ಸಿಕ್ಸೇ ಬ್ಯಾಕ್ ಆಗ್ತಿದೆ ಅಂತ ಹೇಳ್ಬೋದು. ಎಸ್, ಮೇನ್ ಸಿನಿಸ್ಟರ್ ಸಿಕ್ಸ್ ಅಲ್ದಿದ್ರೂ ಈ ಮೂವಿಲಿ ಡಿಫ್ರೆಂಟಾಗಿ ಸಿನಿಸ್ಟರ್ ಸಿಕ್ಸ್ನ ಬಿಲ್ಡ್ ಮಾಡ್ಬೋದು. ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಯರೀಸ್, ಸೋ ಮೆನಿ ಕಾಮಿಕ್ ಬುಕ್ಸ್ ಸ್ಪೈಡರ್ ಮ್ಯಾನ್. ಸೊ ಈ ಮೂವಿಲಿ ಏನು ಬೇಕಾದ್ರೂ ನಡಿಬೋದು, ಆ್ಯಂಡ್ ಏನೇ ನಡೆದ್ರು ನೀವು ಆಶ್ಚರ್ಯ ಪಡೋಂಗಿಲ್ಲ. ಬಿಕಾಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಪೀಕ್. ಆ್ಯಂಡ್ ನಾವು ಟ್ರೈಲರಲ್ಲಿ ನೋಡಲೇಬೋದು, ಪನಿಷರ್ ನಮ್ಮ ಸ್ಪೈಡರ್ ಮ್ಯಾನ್ನ ಗುದ್ಕೊಂಡೇ ಹೋಗ್ತಾನೆ ತನ್ನ ವ್ಯಾನಲ್ಲಿ. ಆ್ಯಂಡ್ ಅದರಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ದಟ್ ಲೀಥಲ್ ಜಸ್ಟಿಸ್ ಆ್ಯಂಡ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ನ ಫೈಟ್ ನೋಡೋಕ್ಕೆ ನಮಗೆ ಸಿಗ್ಬೋದು. ನಾಟ್ ಕ್ವೈಟ್ ಬಿಗ್ ಫೈಟ್, ಬಟ್ ಸ್ವಲ್ಪ ಸ್ಮಾಲ್ ಕ್ವಾರಲ್ಸ್ ಆಗಿರ್ಬೋದು, ಅಥವಾ ಇವನ ಮಾರಲ್ ಮ್ಯಾಚ್ ಆಗದಿಲ್ದಿರೋದ್ರಿಂದ ಸ್ವಲ್ಪ ನಾವು ಕ್ಲಾಶಸ್ನ ನೋಡ್ಬೋದು ಅಂತ ಅನಿಸುತ್ತೆ. ಮೋರೆವರ್ ನನಗೆ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸಿದ್ದು ಒಂದೇ ಒಂದು ಶಾರ್ಟ್ ಅಂದರೆ ಬ್ರೂಸ್ ಬ್ಯಾನರ್ದು. ಎಸ್ ಗೈಸ್, ಇಷ್ಟು ದಿನ ನಾವು ಥಿಯರಿಯಲ್ಲಿ ಏನೇನು ನೋಡ್ತಿದ್ವಿ, ಹಲ್ಕು ಪ್ರೊಫೆಸರ್ ಹಲ್ಕ್ ಆಗಿರೋಲ್ಲ, ಬ್ರೂಟಲ್ ಹಲ್ಕ್ ಆಗಿ ಬರ್ತಾನೆ, ಸ್ಮ್ಯಾಶಿಂಗ್ ಹಲ್ಕ್ ಆಗಿ ಬರ್ತಾನೆ. ಬಟ್ ಟ್ರೈಲರಲ್ಲಿ ನೋಡಿದ್ದೇನು ನಾವು ನಾರ್ಮಲ್ ಬ್ರೂಸ್ ಬ್ಯಾನರ್. ಪ್ರೊಫೆಸರ್ ಹಲ್ಕು ಕೂಡ ಅಲ್ಲ ಗುರು, ಬ್ರೂಸ್ ಬ್ಯಾನರ್. ಆ್ಯಂಡ್ ಅವನು ಸ್ಪೈಡರ್ ಮ್ಯಾನ್ನ ಸೂಟ್ನ ಅಥವಾ ಬಾಡಿನ ಚೆಕಪ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಮೇನ್ ಪಾಯಿಂಟ್ ಏನು ಅಂದರೆ ಹಿ ಡೋಂಟ್ ನೋ ಹೂ ಪೀಟರ್ ಹೀಸ್. ನಾವು ಟ್ರೈಲರಲ್ಲೇ ಒಂದು ಸ್ವಲ್ಪ ಸೀನಲ್ಲಿ ನೋಡ್ಬೋದು ದಟ್ ಅವನ ಹೆಸರನ್ನ ನೀನೇನಂತ ಹೇಳಿದೆ, ನಿನ್ನ ಹೆಸರನ್ನ ಅಂತ ಕೇಳ್ತಾನೆ. ಆ್ಯಂಡ್ ಇದು ಅವನಿಗೆ ರಿಮೆಂಬರಿಂಗ್ ಥಿಂಗ್ ಆಗಿರ್ಬೋದು. ಬಿಕಾಸ್ ಬ್ಯಾನರು ಪೀಟರ್ ಯಾರಂತ ಮರ್ತಿರ್ಬೋದು, ಬಟ್ ಹಲ್ಕ್ ಮರ್ತಿರಲ್ಲ. ಆ್ಯಂಡ್ ಇದೇ ರೀತಿ ನೋಡ್ತಾ ಇದ್ರೆ ತುಂಬ ಥಿಯರೀಸ್ಗಳು ಹುಟ್ಟಾಗ್ತವೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು 100 ವಿಡಿಯೋ ಕೂಡ ತಾಳೋದಿಲ್ಲ. ಬಿಕಾಸ್ ನಾವು ಐರನ್ ಮ್ಯಾನ್ ಆಗಲಿ, ಕ್ಯಾಪ್ಟನ್ ಅಮೆರಿಕನ್ ಆಗಲಿ ಮಾರ್ವೆಲ್ ಮೂವಿ ಒಳಗಡೆ ಬಂದಮೇಲೆ ನೋಡಿರ್ತೀವಿ. ಬಟ್ ಸ್ಪೈಡರ್ ಮ್ಯಾನ್ ಆಗಲಿ, ಬ್ಯಾಟ್ ಮ್ಯಾನ್ ಆಗಲಿ, ಸೂಪರ್ ಮ್ಯಾನ್ ಆಗಲಿ, ನೀವು ಒಬ್ಬ ಸೂಪರ್ ಹೀರೋ ಬಗ್ಗೆ ಗೊತ್ತಿಲ್ದಿರೋವನ್ನಾದರೂ ಕೇಳಿದ್ರು ಸ್ಪೈಡರ್ ಮ್ಯಾನ್ ಹೆಸರನ್ನ ಅಥವಾ ಸೂಪರ್ ಮ್ಯಾನ್ ಹೆಸರನ್ನ ಹೇಳ್ತಾರೆ. ಬಿಕಾಸ್ ದೇ ಆರ್ ದ ಫೇಸ್ ಆಫ್ ಸೂಪರ್ ಹೀರೋ. ಆ್ಯಂಡ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನ ಟ್ರೈಲರ್ ನೋಡ್ತಿದ್ರೆ ದ ಪೀಕ್ ಈಸ್ ಕಮ್ಮಿಂಗ್ ಅಂತಲೇ ಹೇಳ್ಬೋದು. ಜುಲೈ 31 ಈ ಮೂವಿ ಡ್ರಾಪ್ ಆಗ್ತಿದೆ. ಆ್ಯಂಡ್ ಇಟ್ ಈಸ್ ಅ ಸ್ಪೆಷಲ್ ಡೇ ಫಾರ್ ಮೀ. ಯಾಕೆ ಅಂತ ನೀವು ಕಮೆಂಟಲ್ಲಿ ಗೆಸ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಸೊ ನಿಮ್ಮ ಗೆಸಸ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗಾಯ್ಸ್, ನಮಗೆ ಒಂದೇ ಒಂದು ವಿಷಯ ನೋಡೋಕ್ಕೆ ಸಿಗಲಿಲ್ಲ, ದಟ್ ಈಸ್ ಸ್ಟ್ರೇಂಜರ್ ಥಿಂಗ್ಸ್ನ ಆ್ಯಕ್ಟ್ರೆಸ್ ಸೈಡಿ ಸಿಂಗ್. ಎಸ್ ಗಾಯ್ಸ್, ನೀವು ಟ್ರೈಲರಲ್ಲಿ ನೋಡೇ ಇರ್ಬೋದು, ಇವ್ರದ್ದೆಲ್ಲೂ ಒಂದು ಗ್ಲಿಮ್ಸ್ ಇಲ್ಲ ಅಥವಾ ಎಲ್ಲೇ ಒಂದು ಶಾರ್ಟ್ ಇಲ್ಲ. ನನಗನ್ಸುತ್ತೆ ಒಂದು ಸೀನಲ್ಲಿ ನೀವು ನೋಡ್ಬೋದು, ತುಂಬ ಮಾನಿಟರ್ಗಳ ಮುಂದೆ, ಸ್ಕ್ರೀನ್ಸ್ ಮುಂದೆ ನಿಂತ್ಕೊಂಡು ಒಬ್ಬ ಮ್ಯಾನ್ಯುಪ್ಯುಲೇಷನ್ ಮಾಡ್ತಾ ಇರ್ತಾನೆ. ಇಟ್ ಮೈಟ್ ಬಿ, ನಾನು ಗ್ಯಾರಂಟಿಯಾಗಿ ಹೇಳ್ತಿಲ್ಲ, ಬಟ್ ಇಟ್ ಮೈಟ್ ಬಿ ಸೈಡಿ ಸಿಂಗ್. ಇವ್ರನ್ನ ನಾವು ಏನು ಅಂದ್ಕೊಂಡಿದ್ವಿ, ಟೋಬಿ ಮೆಗ್ವೈರ್ ಅವರ ಮಗಳ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಬೇರೆ ಯೂನಿವರ್ಸ್ನ ಗ್ವೆನ್ ಸ್ಟೇಸಿ ಆಗಿರ್ಬೋದು ಅಂತ ಎಲ್ಲ ಥಿಯರೀಸ್ಗಳಲ್ಲೂ ಮಾತಾಡ್ತಾ ಇದ್ವಿ. ಬಟ್ ನನಗೆ ಯಾಕೋ ಇವರು ಒಬ್ಬ ಮ್ಯೂಟೆಂಟ್ ವಿಲನ್ ಅಂತನೋ ಅಥವಾ ಆ್ಯಂಟಿ ಹೀರೋ ಟೈಪಲ್ಲಿ ಬಂದು ಸ್ಪೈಡರ್ ಮ್ಯಾನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಅವರ್ ಒಪಿನಿಯನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ದೆನ್ ಎನಿಥಿಂಗ್. ನಿಮಗೆ ಈ ಟ್ರೈಲರಲ್ಲಿ ಯಾವ ಶಾರ್ಟ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಾನು ಹೇಳ್ತಾ ಇದ್ರೆ ಇದೇ ರೀತಿ ಹೇಳ್ತಾ ಇರ್ತೀನಿ. ಬಿಕಾಸ್ Spidey is more relatable than any character in Marvel or DC. And not so relatable ಅಂದರೆ ನನ್ನ ವೀಡಿಯೋಸ್ ಬರ್ತಿರೋ ವ್ಯೂಸ್. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿವರ್ಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.